ಮಗು ಇದು ಆಟ ಸಾಮಾನು ಇಟ್ಕೊಂಡು ಇವರು ಜಗಳ ಮಾಡುದು. ನೀವೆಂತದ? ಸೊ ಇಲ್ಲಿ ಸ್ವಲ್ಪ ಕೆಸರಾಗಿದೆ ಅಂತ ಹೇಳಿ ಮಾವನವರಲ್ಲಿ ತರ್ಪರೆಲ್ಲ ಹಾಕ್ತಿದ್ದಾರೆ. ಇಲ್ಲಿ ನಾನಿಲ್ಲಿ ಅರಶಿನ ಎಲೆದು ಗಟ್ಟಿ ಮಾಡ್ತಿದ್ದೇನೆ. ನಾಗರ ಪಂಚಮಿಗೆ ಸ್ಪೆಷಲ್ ಅರಶಿನ ಎಲೆ ಗಟ್ಟಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಾನಿವತ್ತು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತೇನಂತ ಹೇಳಿದರೆ ನಾಗರ ಪಂಚಮಿ. ನಾಗರ ಪಂಚಮಿಗೆ ನಮ್ಮ ತುಟ್ಟು ದಿಟ್ಟು ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ನೀವು ಯಾಕೆ ಇಲ್ಲಿಗೆ ಬಂದದ್ದು? ನಾಗರ ಪಂಚಮಿ ಅಲ್ಲಿ ಅಲ್ಲ? ಹಾಂ. ಸೊ ಇವತ್ತು ನಾಗರ ಪಂಚಮಿ. ನಾವು ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್, ನೀವು ಇಲ್ಲಿ ನೋಡ್ತಿರ್ಬೋದು. ದುಟ್ಟು ಬಂದಿದ್ದಾರೆ. ದುಟ್ಟು ಹಾಯೇಲು, ದಿಟ್ಟು ಹಾಯೇಲು. ಹಾಂ, ಇವನ ಹೆಸರು ಶೌರ್ಯ, ಇವಳ ಹೆಸರು ಇನ್ನ ಹೆಸರು ಶಾರ್ವಿ. ಸೊ ಕೆಳಗಡೆ ನಮ್ಮ ರಾಯ್ ಇದ್ದಾನೆ, ಇಲ್ಲಿ ರಾಯ್ ಇದ್ದಾನೆ. ರಾಯಿಗೀಗ ಸ್ನಾನ ಮಾಡಿಸ್ಲಿಕ್ಕೆ ಉಂಟು. ಈಗ ಭಟ್ರು ಬರ್ತಾರೆ ನಮಗೆ. ಸೊ ಹಾಗೆ ಬೇಗನೆ ಸ್ನಾನ ಎಲ್ಲ ಮಾಡಿಸ್ಬೇಕಂತ ಹೇಳಿ ಅಮ್ಮ ಅಲ್ಲಿ ಕರೆದಿದ್ದಾರೆ. ಹಾಗೆ ಈಗ ನಾನು ಬೇಗ ಸ್ನಾನ ಮಾಡಿಸ್ತೇನೆ ರಾಯಿಗೆ. ಇನ್ನು ನಾಗರ ಪಂಚಮಿದು ಅಲ್ಲಿಗೆ ಹೋಗಿ ನನಗೆ ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಅಲ್ಲಿಗೆ ಹೋಗಿ ಲಾಗ್ ಮಾಡೋದಿಲ್ಲ. ನನಗೆ ಮಾಡಬೇಕಂತ ತುಂಬ ಮನಸ್ಸಿತ್ತು, ಆದರೆ ನನ್ನ ತಮ್ಮನಿಗೆ ಆಫೀಸ್ ಇರೋದ್ರಿಂದ ನನಗೆ ಲಾಗ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಹೋಗಿ. ಇಲ್ಲಿ ನೋಡಿ ಇಬ್ಬರದ್ದು ಜಗಳ. ಮಗು ಇದು ಆಟ ಸಾಮಾನು ಇಟ್ಕೊಂಡು ಇವರು ಜಗಳ ಮಾಡೋದು. ನೀವೆಂತದ? ಅಲ್ಲ ಬಾಳೆಗ ಅಲ್ಲಿ ತಗೊಂಡು ಮೆಲ್ಲ ಮೆಲ್ಲ ಮೆಲ್ಲ. ಇಲ್ಲಿ ರಾಯನಿಗೆ ಸ್ನಾನ ಮಾಡಿಸಿ ಬಂದುಂಟಲ್ಲ, ನಾನು ಇಲ್ಲಿ ಮಲಗಿಸ್ಲಿಕ್ಕೆ ಇದ್ದೇನೆ. ಇವರಿಲ್ಲಿ ಆಟ ಆಡ್ತಾ ಇದ್ದಾರೆ. ಅವನು ಮಲಗಲಿಕ್ಕೆ ಕೇಳ್ತಿಲ್ಲ. ಮೆಲ್ಲ 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 ಅಣ್ಣ. ಇಲ್ಲಿ ಇನ್ನು ನೀವು ನೋಡ್ತಿರ್ಬೋದು ಎಲ್ಲ ತಯಾರಿಯಾಗಿದೆ ನಮ್ಮದು ನಾಗರ ಪಂಚಮಿಗೆ. ಇನ್ನು ಭಟ್ರು ಸದ್ಯದಲ್ಲಿ ಬರ್ತಾರೆ. ಅವಂಗೆ ಪಪ್ಪು ಅವು ಒಂದು ಇನ್ನು ಇಲ್ಲಿ ಎಲ್ಲ ತಯಾರಿ ಎಲ್ಲ ಆಗಿದೆ. ನಾಗರ ಪಂಚಮಿಗೆ ಈಗ ಭಟ್ರು ಬರ್ತಾರೆ, ಅದಕ್ಕೋಸ್ಕರ ಇಲ್ಲಿ ಎಲ್ಲ ತಯಾರಿ ಮಾಡಿ ಇಟ್ಟಿದ್ದೇವೆ. ಹೂವು, ಹಣ್ಣು, ಫಲವಸ್ತು, ಅನಂತರ ಇಲ್ಲಿ ಹಾಲು ಮತ್ತು ಜೇನುತುಪ್ಪ ಮತ್ತು ಅರಶಿನ ಎಲ್ಲವೂ ಕೂಡ ಇಲ್ಲಿ ತಯಾರು ಮಾಡಿ ಇಟ್ಟಿದ್ದೇವೆ. ಇನ್ನು ನಮ್ಮದು ಭಟ್ರು ಬಂದಾಗ ಇದನ್ನು ತೆಗೆದುಕೊಂಡು ಹೋದರೆ ಆಯಿತು. ಸೊ ಹಾಗೆ ಇಲ್ಲಿ ಇವಳದೊಂದೇ ಯೂಟ್ಯೂಬ್ ಮಾಡಿ ಮತ್ತೆಂತ ಮಾಡುದ ನಾನು? ಬೆಳಗ್ಗೆ ಜೋರು ಮಳೆ ಇತ್ತು, ಈಗ ಬಿಸಿಲು ಬಂದಿದೆ. ಅಮ್ಮ ಬೇಗ ಬಟ್ಟೆ ಎಲ್ಲ ಒಗ್ದಾಕ್ತಿದ್ದಾರೆ. ಈಗ ಭಟ್ರು ಬರ್ತಾರಲ್ಲ, ಸೊ ಹಾಗೆ ಬಟ್ಟೆ ಎಲ್ಲ ಬೇಗ ಒಗ್ದಾಕ್ತಿದ್ದಾರೆ. ಇನ್ನು ಸದ್ಯ ಮೆಲ್ಲ ಮಾರೆ ಅನ್ನ ವಾಯ್ಸ್ಲಾಕೆ ಏನು ಜಿ. ಸೊ ಹಾಗೆ ಇನ್ನು ನಾನು ಕೂಡ ನನಗೆ ಅಲ್ಲಿ ಹೋಗ್ಲಿಕ್ಕಿಲ್ಲ. ಸೊ ಇನ್ನು ನಾನು ಇಲ್ಲಿ ಕುತ್ಕೊಂಡು ನೋಡುದು ಭಟ್ರು ಬಂದಾಗ. ನಿಗಲೇ ಪೋರಜ್ಜಯ ಯಾನ್ ಪೋಪುಜಿ ಸುನ್ನಿ ಮಾಮಿ ನೋಟೋಡೆ ಪೋಪಿನಿ. ಆಯ್ನವ್ರಿ ಅಂತಿರ್ತ ಬಿಡುದು ನಿಗಳು ಮಿತ್ತ. ಇಲ್ಲಿ ನಾವು ತರ್ಪಲೆಲ್ಲ ಹಾಕಿ ಹೋಗ್ಲಿಕ್ಕೆ ದಾರಿ ಮಾಡ್ತಿದ್ದೇವೆ. ಅಲ್ಲಿ ಸ್ವಲ್ಪ ಕೆಸರಾಗಿದೆ, ಮಳೆ ನೀರೆಲ್ಲ ನಿಂತುಂಟಲ್ಲ ಫುಲ್. ಅಲ್ಲಿ ಸ್ಕೂಟಿ ಎಲ್ಲ ಬರುದಲ್ಲ, ಸೊ ಹಾಗೆ ಅಲ್ಲಿ ತುಂಬ ಕೆಸರಾಗಿದೆ. ಅದಕ್ಕೋಸ್ಕರ ಇಲ್ಲಿ ಭಟ್ರು ಮತ್ತು ನಮಗೆಲ್ಲ ಹೋಗ್ಲಿಕ್ಕೆಲ್ಲ ಸ್ವಲ್ಪ ಕೆಸರು ಉಂಟಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಮಾವ ಎಲ್ಲ ಬಂದು ಅಲ್ಲಿಗೆ ತರ್ಪಲೆಲ್ಲ ಹಾಕಿ ಹೋಗ್ಲಿಕ್ಕೆ ದಾರಿ ಮಾಡ್ತಿದ್ದಾರೆ. ಹೋದ್ ಬರ್ತಾರ ಜನ ಇತ್ತೀರಿ ಅಂದು
ಮಿಂಚಿನಗುಲು ಮಿಂಚಿನಗುಲಿನ ಅಡಿ ವರ್ಷವೂ ಕೂಡ ಬೇಗ ಬರ್ತಾರೆ ಭಟ್ರನವರು. ಆದರೆ ಈ ವರ್ಷ ತುಂಬ ಅಂದರೆ ತುಂಬ ಲೇಟ್ ಆಯಿತು. ನಾವು 10 ಗಂಟೆ ಒಳಗಡೆ ನಮ್ಮದು ಎಲ್ಲ ಪೂಜೆ ಎಲ್ಲ ಆಗಿ ಹೋಗ್ತಾರೆ. ಆದರೆ ಈ ವರ್ಷ ಉಂಟಲ್ಲ, ಗಂಟೆ ಒಂದಾದರೂ ಕೂಡ ಭಟ್ರನವರು ಕಾಣ್ತಾನೆ ಇರಲಿಲ್ಲ. ಕಾಲ್ ಮಾಡಿ ಮಾಡಿ ಸಾಕಾಗಿತ್ತು. ಸೊ ಹಾಗೆ ಈ ವರ್ಷ ತುಂಬ ಲೇಟ್ ಆಯಿತು. ಮತ್ತು ಫೈನಲಿ ಭಟ್ರು ಬಂದರು. ಅಲ್ಲಿ ನೋಡಿ ಭಟ್ರು ಬಂದಿದ್ದಾರೆ, ಎಲ್ಲರೂ ಅಲ್ಲಿ ಹೋಗಿದ್ದಾರೆ. ಸೊ ಹಾಗೆ ಭಟ್ರು ಬಂದಿದ್ದಾರೆ. ಇನ್ನು ನಾನು ಈಗ ಇಲ್ಲಿಂದನೇ ಲಾಗ್ ಮಾಡಬೇಕಾಗ್ತದೆ. ಗೊತ್ತಾಗ್ತಿಲ್ಲ ಅಲ್ಲಿದ್ದು ನಿಮಗೆ ವಿಡಿಯೋದಲ್ಲಿ ಕಾಣ್ತದಾ ಇಲ್ವಂತ. ಸೊ ನೋಡ್ತಿರ್ಬೋದು ನೀವು ನೋಡ್ತಿರ್ಬೋದು ಅಲ್ಲಿ ಭಟ್ರು ಬಂದೀಗ ಎಲ್ಲ ಬೊಂಡ ಎಲ್ಲ ಕಟ್ ಮಾಡ್ತಿದ್ದಾರೆ. ಇನ್ನು ರಾಯನ್ ಇಲ್ಲಿ ಒಳಗಡೆ ಇದ್ದಾನೆ. ಇನ್ನು ರಾಯನ ಕರ್ಕೊಂಡು ಹೋಗ್ಲಿಕ್ಕೆ ಅಮ್ಮ ಈಗ ಬರ್ತಾರಂತ ಹೇಳಿದರು. ಅದಕ್ಕೆ ಇಲ್ಲಿ ರಾಯು ಶಾನು ದೊಡ್ಡನೊಟ್ಟಿಗೆ ಆಟ ಆಡ್ತಿದ್ದಾನೆ. ನೀವು ನೋಡ್ತಿರ್ಬೋದು, ಶಾನು ದೊಡ್ಡನೊಟ್ಟಿಗೆ ರಾಯಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದಾನೆ. ಅಲ್ಲಿ ಪೂಜೆ ಕೂಡ ಆಗ್ತಾ ಉಂಟು. ರಾಯನ ಕೂಡ ಅಮ್ಮ ಕರ್ಕೊಂಡು ಹೋದರು ಪೂಜೆಯಲ್ಲಿ. ಸೊ ಇನ್ನು ಪೂಜೆ ಎಲ್ಲ ಆಯಿತು. ಎಲ್ಲರೂ ಕೂಡ ಬರ್ತಿದ್ದಾರೆ. ಹೂವನ್ನು ಪ್ರಸಾದ ಎಲ್ಲ ತಗೊಂಡು ಬಂದರು. ಇನ್ನು ನೀವು ನೋಡ್ತಿರ್ಬೋದು, ದೀಪ ಸ್ವಲ್ಪ ಕೂಡ ಅಲ್ಲಿಂದ ಅಷ್ಟು ಗಾಳಿ ಬರ್ತುಂಟು. ಮಳೆ ಸ್ಟಾರ್ಟ್ ಆಯಿತು, ಇನ್ನು ಗಾಳಿ ಸಹ ಅಷ್ಟು ಜೋರು ಬರ್ತಿತ್ತು. ಆದರೆ ದೀಪ ಒಂದು ಸ್ವಲ್ಪ ಕೂಡ ನಂದಲಿಲ್ಲ. ನೋಡಿ ನೀವು ಬೇಕಾದರೆ. ನನ್ನ ಮಾವ ತಗೊಂಡು ಬಂದು ತುಳಸಿ ಕಟ್ಟೆ ಎದುರುಗಡೆ ಇಟ್ಟರು. ನನಗೆ ಅದೇ ಆಶ್ಚರ್ಯ ಆಯಿತು, ಇಷ್ಟು ಜೋರು ಗಾಳಿ ಬರುವಾಗ ಸಹ ದೀಪ ಸ್ವಲ್ಪ ಕೂಡ ಹಾರಿ ಹೋಗಲಿಲ್ಲಲ್ಲ. ಸೊ ಹಾಗೆ ಇನ್ನು ಭಟ್ರನವರೀಗ ಹೊರಡ್ತಾರೆ. ಸೊ ಹಾಗೆ ಇವತ್ತಿನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಈಗ ಹೊರಡ್ತಾರೆ. ಪೂಜೆ ಎಲ್ಲ ಆಯ್ತಲ್ಲ, ಸೊ ಈಗ ಎಲ್ಲರೂ ಹೊರಡ್ತಾರೆ. ಇವತ್ತು ನಮಗೆ ಸ್ಪೆಷಲ್ ಅರಶಿನ ಎಳೆದು ಗಟ್ಟಿ ಮಾಡಲಿಕ್ಕುಂಟು. ಸೊ ಹಾಗೆ ಇಲ್ಲಿ ಗ್ರೈಂಡ್ ಮಾಡ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಆನಂತರ ಅರಶಿನ ಎಲೆನ ಇಲ್ಲಿ ಈಗ ದೊಡ್ಡ ಎಲೆ ಇದ್ರು ಅದು. ಸೊ ಅದೇಕೆ ಸೊ ಇದು ದೊಡ್ಡ ಎಲೆ ನಮ್ಮ ಅಜ್ಜಿ ಮನೆಯಲ್ಲಿ ಉಂಟು ದೊಡ್ಡ ಎಲೆ ಅರಶಿನದ್ದು. ಸೊ ಹಾಗೆ ಇದನ್ನು ನಾನೀಗ ಕಟ್ ಮಾಡಿದ್ದೇನೆ 2 ತುಂಡಾಗಿ. ನೀವು ನೋಡ್ತಿರ್ಬೋದು, ಒಂದು ಇದೆ ತುಂಬ ದೊಡ್ಡ ಉಂಟು ಕಟ್ ಮಾಡಿ ಸಹ. ಸೊ ಹಾಗೆ ಅದು ದೊಡ್ಡದು ಎಲೆ ಅಲ್ಲ, ಅದಕ್ಕೋಸ್ಕರ ನಾನೀಗ ಕಟ್ 2 ಸೈಡ್ ಕಟ್ ಮಾಡಿ ಈ ಥರ ಇಟ್ಟಿದ್ದೇನೆ. ಇನ್ನು ನಾನೇ ಇದಕ್ಕೆ ಇವತ್ತು ಗಟ್ಟಿ ಮಾಡಲಿಕ್ಕೆ ಗ್ರೈಂಡ್ ಆಗ್ತಾ ಉಂಟು ಬಂದ. ಸೊ ಇಲ್ಲಿ ನಾನಿಲ್ಲಿ ಗಟ್ಟಿ ಮಾಡಲಿಕ್ಕೆ ಅಂತ ಹೇಳಿ ಇಲ್ಲೆಲ್ಲ ರೆಡಿ ಮಾಡಿ ಈಗ ಬಂದನ ಇಲ್ಲಿ ಹಚ್ತಿದ್ದೇನೆ. ನಮಗೆ ಮೇನ್ ಅಂತ ಹೇಳಿದರೆ ನಾಗರ ಪಂಚಮಿಗೆ ಅರಶಿನ ಎಲೆದು ಗಟ್ಟಿ ಆಗಲೇಬೇಕು. ಹಾಗೆ ಈ ವರ್ಷವೂ ಕೂಡ ಇಲ್ಲಿ ನಾವು ರೆಡಿ ಮಾಡ್ತಿದ್ದೀವಿ. ಇನ್ನು ನಮ್ಮ ಮನೆಯಲ್ಲಿ ಅರಶಿನ ಎಲೆ ಇಲ್ಲ, ನಮ್ಮ ಅಜ್ಜಿ ಮನೆಯಲ್ಲಿ ಇತ್ತಂತ ಹೇಳಿ ಅಮ್ಮ ಅಲ್ಲಿಂದ ತಗೊಂಡು ಬಂದರು. ಇದು ನೋಡಿದರೆ ತುಂಬ ದೊಡ್ಡ ಎಲೆ ಇದ್ದಿದ್ದರಿಂದ ಅದನ್ನು ಕಟ್ ಮಾಡಿ ನಾನಿಲ್ಲಿ 2 ತುಂಡು ಮಾಡಿ ಸಪ್ರೇಟ್ ಮಾಡಿ ಇಲ್ಲಿ ಹಾಕ್ತಿದ್ದೇನೆ. ಇದಕ್ಕೆ ಬೆಲ್ಲ ಮತ್ತು ತೆಂಗಿನ ತುರಿ ಎಲ್ಲ ಹಾಕಿ ಮಾಡಿದರೆ ಉಂಟಲ್ಲ ಸಖತ್ತಾಗಿರ್ತದೆ ಗಟ್ಟಿ. ನನಗೆ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಈ ಥರ ಮಾಡಿದರೆ. ನಂತರ ಇದು ನಾವು ಹಬ್ಬ ಟೈಮಲ್ಲಿ ಕೂಡ ಮಾಡ್ತೇವೆ. ದೀಪಾವಳಿ ಹಬ್ಬ ಉಂಟಲ್ಲ, ಆ ಟೈಮಲ್ಲಿ ಕೂಡ ನಮಗೆ ಬೇಕೇ ಬೇಕು. ನಂತರ ನಾಗರ ಪಂಚಮಿ ಕೂಡ ಬೇಕೇ ಬೇಕು. ಸೊ ಹಾಗೆ ಈ ವರ್ಷದ ಫಸ್ಟ್ ಹಬ್ಬ ನಮ್ಮದು ನಾಗರ ಪಂಚಮಿದು. ನಾವಿಲ್ಲಿ ಅರಿಶಿನ ಎಲೆದು ಗಟ್ಟಿ ಮಾಡಿ ನಾವು ಆಚರಿಸೋಣ ಹಬ್ಬನ. ಇಲ್ಲಿ ತಂದೂರಲ್ಲಿ ನಮ್ಮದು ಗಟ್ಟಿ ಕೂಡ ಬೇಯಲಿಕ್ಕೆ ಇಟ್ಟಿದ್ದೇನೆ.
ಇನ್ನು ಹಾಗೆ ಅರಶಿನದ ಗಟ್ಟಿ ಕೂಡ ಆಗ್ತಾ ಉಂಟು. ಇನ್ನು ರಾಯುನ ಅಪ್ಪ ಕರ್ಕೊಂಡು ಆಚೆ ಹೋದ್ರು, ಮಿಂಚಿನ ಮನೆಗೆ ಹೋದ್ರು. ಅವನು ಕೇಳ್ತಿಲ್ಲ, ಆಚೆ ಹೋಗ್ಬೇಕಂತ ಹೇಳಿ ಹಠ ಮಾಡ್ತಿದ್ದಾನೆ. ಹಾಗೆ ಅಪ್ಪ ಕರ್ಕೊಂಡು ಆಚೆ ಹೋದರು. ಸೊ ಹಾಗೆ ಇವತ್ತಿನ ವಿಡಿಯೋನ ನಾನಿಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.